ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚಿ ಅಭಿವೃದ್ಧಿಗಾಗಿ ನಿಸ್ವಾರ್ಥ ಸೇವಕಿಯಾಗಿ ದುಡಿದವರು ನಮ್ಮ ಪ್ರೀತಿಯ ಅನು ಅಕ್ಕ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್ ಗೌಡ. ಇವತ್ತೊಂದು ವಿಡಿಯೋ ನೋಡಿದೆ, ಅಕ್ಕ ಅನು ಅವ್ರು ಅಪ್ಲೋಡ್ ಮಾಡಿದ್ದು. ತುಂಬಾ ಬೇಜಾರಾಯ್ತು ರೀ, ಸಿಕ್ಕಾಪಟ್ಟೆ ಬೇಜಾರಾಯ್ತು. ಎಷ್ಟೋ ಜನ ಹೆಣ್ಮಕ್ಳು ಈಗ ಗಂಡ್ಮಕ್ಳು ತರ ಬದುಕ್ತಿದ್ದಾರೆ. ಅವ್ರೇನೋ ಒಂದ್ ಇಂಡಿಪೆಂಡೆಂಟ್ ಆಗಿ ಬದುಕ್ತಿದಾರೆ ಅಂತಾರೆ. ಎಲ್ಲರೂ ಬಿಟ್ಟಿರೋರು ಇರಲ್ಲ, ಎಲ್ಲರೂ ಬಿಟ್ಟಿರೋರಿಲ್ಲ. ನಿಂಗೆ ಹೇಳ್ತಿರೋ ತಿಳ್ಕೊಳಪ್ಪ. ನಾವ್ ಯಾರಿಗೂ ಕಷ್ಟ ಕೊಟ್ಟಿಲ್ಲ. ನಾವು ನಮ್ ಪಾಡಿಗೆ ನಾವು ಬದುಕ್ತಾ ಇದೀವಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಅದೆಷ್ಟೋ ಜನರಿಗೆ ಎಷ್ಟು ಕೆಟ್ಟದಾಗ ನೀವು ಮಾತಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಯಾವ ಹೆಣ್ಮಕ್ಳ ಹತ್ರ ಕೇವಲ ಮಾತಾಡಿದ್ದು? ಅನು ನನ್ನ ತಂಗಿ. ಅವಳಿಗೆ ಏನೇ ಆದ್ರೂನು ಅದು ನನ್ನ ಮೇಲಿಂದ ಹೋಗ್ಬೇಕು. ತುಂಬಾ ಕೆಟ್ಟದಾಗಿ ಬಿನ್ಸೋದು, ಕೆಟ್ಟದಾಗೆಲ್ಲ ಮಾತಾಡೋದು ಮಾಡ್ತೀವಿ. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ನನ್ನ ಮಕ್ಕಳ ನೀವು ಮನುಷ್ಯ ಜೀವನ. ನಿಮ್ ಪ್ರಕಾರ ಯಾರು ಒಳ್ಳೆಯವರು, ಯಾವ ಹೆಣ್ಮಗ್ಳು ಒಳ್ಳೆಯವಳು? ಅವ್ರ ಮೈ ಹುಷಾರಿಲ್ಲ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರು ನಮ್ ಫ್ಯೂಚರ್ಗೆ, ನಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರ ಗೌರ್ಮೆಂಟ್ ಶಾಲೆಗಳನ್ನ ಪೇಂಟ್ ಮಾಡೋದು, ಕ್ಲೀನ್ ಮಾಡೋದು, ರಾತ್ರಿ ಹಗಲು ಅಂತ ನೋಡಿದ್ರೆ ಅಲ್ಲೇ ಮಲ್ಕೊಂಡಿದ್ದು ಎಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದಾರೆ. ನನ್ ಜೊತೆ ಒಂದಿಷ್ಟು ಹುಡುಗರೆಲ್ಲ ಬಂದ್ಬಿಟ್ಟು ಕಷ್ಟಪಟ್ಟಿದ್ದಾರೆ. ಬೆಳಗ್ಗಿಂದ ಸಂಜೆವರೆಗೂ ನೈಟ್ ಎಲ್ಲ ವರ್ಕ್ ಮಾಡಿದೀವಿ. ಅನಾರೋಗ್ಯ ಕೂಡ ತುತ್ತಾಗಿದ್ದೀವಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನನ್ಗೆ ತುಂಬಾ ಮಾನಸಿಕವಾಗಿ ನನ್ಗೆ ಹಿಂಸೆ ಆಗ್ಬಿಟ್ಟಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೋವಾಗುತ್ತೆ ನಮಗೂ ಕೂಡ. ಇದ್ರೆಲ್ಲ ಹಿಂಸೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ. ತುಂಬಾ ಕೀಳಾಗಿ ಮಾತಾಡ್ತಿದ್ದೀರಾ. ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ, ಅಷ್ಟೇ ನೆಗೆಟಿವ್ ಆಗಿ ಇಲ್ದಿರೋದೆಲ್ಲ ಮಾತಾಡ್ತಿದ್ದೀರಲ್ಲ ನೀವು. ಈ ಕಾಮೆಂಟ್ಸ್ ಮಾಡೋದು, ಕೆಟ್ಟದಾಗ ಬೈಯೋದು, ಅಸಭ್ಯವಾಗಿರೋ ಪದಗಳನ್ನ ಯೂಸ್ ಮಾಡೋದು ಕಾಮೆಂಟ್ಸ್ ಅಲ್ಲಿ ಏನ್ ಸಿಗತ್ತೆ ನಿಮ್ಗೆ ಇದರಿಂದ? ನಿನಗೆ ಅಂಡ ಮೇಲೆ ಒದ್ದು ಅಂಡಮಾನ್ ಜೈಲ್ಗೆ ಹಾಕಿದ್ರೆ ಬುದ್ಧಿ ಬರುತ್ತೆ. ನೋಡಿ, ಏನಾದ್ರು ಮನ್ಸಿಗೆ ತುಂಬಾ ನೋವು ಮಾಡ್ಕೊಂಡು ನಾವ್ ಏನಾದ್ರು ಆಯ್ದ್ರೆ ನೀವ್ ನಮ್ ಫ್ಯಾಮಿಲಿನ ಸಾಕ್ತೀರಾ ನೀವು? ನಾನು ಹೇಳ್ತಾ ಇರೋದು ಈ ಫೇಕ್ ಕಾಮೆಂಟ್ಸ್, ಫೇಕ್ ಪ್ರೊಫೈಲ್ಸ್ ಇಟ್ಕೊಂಡು ಕಾಮೆಂಟ್ಸ್ ಮಾಡ್ತಾರಲ್ಲ ಅವ್ರಿಗೆ. ಕರೆಕ್ಟ್ ಆಗಿ ಹೇಳಿ ಸರ್. ಪ್ರಪಂಚಕ್ಕೆ ಹೋಗ್ಯದ, ಇವ್ರುಗಳಿಗೆ ಹೋಗ್ಯದ, ಎಂಜಿಲ್ ವೇಸ್ಟ್ ಆಗ್ಬಾರ್ದು. ಪಾಪ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದಾರೆ. ಅದು ಸಾಲ ಮಾಡ್ತಾ ಇದಾರೆ. ಒಂದ್ ಸಣ್ಣ ಕಮೆಂಟ್ ಬಂದ್ರು ಕೂಡ ನನ್ಗೆ ಸಹಿಸಕ್ ಆಗಲ್ಲ. ಜೀವ ಸತ್ತೋಗುತ್ತೆ. ಅದೆಷ್ಟು ಹೆಣ್ಮಕ್ಳು ಅದ್ ಹೆಂಗ್ ತಡ್ಕೊಂಡಿದ್ದಾರೆ ಏನಪ್ಪ. ನನ್ಗೆ ಯಾವತ್ತು ಪ್ರಚಾರ ಬಯಸ್ತಾಳಲ್ಲ, ಯಾವತ್ತು ಎಲ್ಲೋದಳಲ್ಲ, ವಿಡಿಯೋಗಳನ್ನ ಹಾಕ್ತೀನಿ. ಯಾಕೆ ಹಾಕ್ತೀನಿ ಅಂದ್ರೆ ಸ್ವಲ್ಪ ಜನಗಳಿಗೆ ಗೊತ್ತಾಗ್ಲಿ ಅಂತಂದ್ಬಿಟ್ಟು. ಅಳ್ಬ್ಯಾಡ್ ಕಣೆ ಸುಮ್ಕಿರಿ ನನ್ನ ಮುದ್ದಿನ ರಾಣಿ, ಅಳ್ಬ್ಯಾಡ್ ಕಣೆ ಸುಮ್ಕಿರಿ. ನೀವು ಮಾಡ್ತಿರೋ ಕೆಲಸ ನಿಜವಾಗ್ಲೂ ನಿಮಗೆ ಇಷ್ಟ ಆಗ್ತಿದ್ರೆ, ನಿಮಗೆ ಮನಸ್ಸು ಅನ್ನೋದಿದ್ರೆ, ಮನುಷ್ಯತ್ವ ಅನ್ನೋದಿದ್ರೆ, ಒಂದ್ಸಲಿ ಕನ್ನಡಿನಲ್ಲಿ ನೋಡ್ಕೊಂಡು ನಿಮ್ಮ ಅಕ್ಕ ತಂಗಿರ್ಗೆ, ನಿಮ್ ಫ್ಯಾಮಿಲಿಗೆ, ನಿಮ್ ತಾಯಿಗೆ ಅದೇ ಪದಗಳನ್ನ ಯೂಸ್ ಮಾಡಿ ನೋಡಿ, ಏನ್ ರಿಯಾಕ್ಷನ್ ಬರುತ್ತೆ. ಆಗಲ್ಲ, ಅಷ್ಟೇ ಆಗಲ್ಲ. ನಮ್ ಟ್ರೋಲ್ ಪೇಜ್ಗಳು, ನಮ್ ಮೀಮ್ ಪೇಜಸ್ ಅವ್ರನ್ನಾದ್ರೂ ನೋಡ್ ಕಲ್ತ್ಕೊಳ್ಳಿ. ಒಂದ್ ಟ್ರೋಲ್ ಮಾಡಿದ್ರು ಏನಾದ್ರೂ ಒಂದು ಪಾಸಿಟಿವಿಟಿ ಇರುತ್ತೆ. ಅಂತವ್ರನ್ನ ನೋಡಿ ಈ ಫೇಕ್ ಪ್ರೊಫೈಲ್ಸ್ ಇಟ್ಕೊಂಡು ಫೇಕ್ ಆಗಿ ಕಾಮೆಂಟ್ ಮಾಡೋರು ಕಲಿಬೇಕು ನಿಜವಾಗ್ಲು. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ನೆಕ್ಸ್ಟ್ ಏನಾಗ್ಬೋದು, ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಹೋಗುತ್ತೆ. ಯಾರ್ಯಾರು ನೆಗೆಟಿವ್ ಆಗಿ ಕಾಮೆಂಟ್ ಮಾಡಿದೀರಾ ಅಥವಾ ಕೆಟ್ಟದಾಗ ಮಾತಾಡಿದೀರಾ ಅವ್ರದ್ದು ಅಡ್ರೆಸ್ಗಳು ಸಿಗತ್ತೆ. ಸಿಗಲ್ಲ ಅಂತಿಲ್ಲ, ತುಂಬಾ ಈಸಿ ಸಿಗತ್ತೆ. ಏನೋ ನೀ ಹೇಳ್ತಾ ಇರೋದ್ ನಿಜನಾ? ಇಷ್ಟ ಆದ್ರೂ ಸಾಕು ಬಿಡು. ಸಿಕ್ಕಿದಾಗ ಗೊತ್ತಲ್ಲ ಏನಾಗತ್ತೆ ಅಂತ. ಅಲ್ಲಿವರೆಗೂ ಹೋಗೋದ್ ಬೇಡ. ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಹಂಗಾಗಿತ್ತ ಪರಿಸ್ಥಿತಿ ಮುಂದಕ್ಕೆ ಏನಾಯ್ತಣ್ಣ? ಈ ಅಮ್ಮ ಅಕ್ಕ ಅನ್ನೋದಕ್ಕೆ ನಮಗ್ ಬರಲ್ಲ ಅಂತಲ್ಲ, ಅನ್ನಬಾರ್ದು ಅಂತ. ರಿಯಲಿ ಅವಳು ನನಗೆ ತುಂಬಾ ಸಪೋರ್ಟ್ ಮಾಡಿದಾಳೆ. ನಾನು ಅನುನ ಮನಸಾರೆ ತಂಗಿ ಅಂತ ಆಕ್ಸೆಪ್ಟ್ ಮಾಡಿದೀನಿ. ಇಡೀ ಊರು ಒಂದ್ ಕಡೆ ಆದ್ರೆ ಅವನ್ ಕಡೆಗೆ ನಾನಿದ್ದೀನಿ. ದಯವಿಟ್ಟು ಅವಳಿಗೆ ತೊಂದರೆ ಕೊಡಬೇಡಿ. ರಿಕ್ವೆಸ್ಟ್ ಮಾಡ್ತಿದ್ದೀನಿ, ತೊಂದರೆ ಕೊಡಬೇಡಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ.